ಏನ್ ಶ್ರೇಷ್ಠ ಬಾರಿ ಗುರ್ರಂತ ಇದೀಯಾ? ಇನ್ನೊಬ್ರ ಮನೆ ಹಾಳ್ ಮಾಡಿ ಹೇಗ್ ನೆಮ್ಮದಿಯಾಗಿರ್ತಾಳೆ ಹೇಳು? ಏಯ್ ಶಡಪ್, ನಿನ್ ಕೆಲ್ಸ ನೀವ್ ನೋಡ್ಕೊಳ್ರಿ. ಹೌದು, ತಾಂಡವೆಲ್ಲಿ? ಅವನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿಯಾ? ಹಾ, ಮಾಡಿರ್ತಾಳೆ ಅಂತವಳೆ ಇವಳು. ಹಾಗಿದ್ರೆ ನಾನು ಬಂದಿರೋ ಕೆಲಸ ಆಯ್ತು, ನಾನು ಇನ್ನು ಹೊರಡ್ತೀನಿ. ಮಗ ಕುಡಿಯಕ್ಕೇನಾದ್ರು? ಅದೆಲ್ಲ ಏನು ಬೇಡಮ್ಮ. ಸರಿ, ನಾನು ಇನ್ನು ಬರ್ತೀನಿ. ಭಾಗ್ಯ, ನಿನ್ನ ಹತ್ರ ಆದಿ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಆಚೆ ಬಮ್ಮ. ಮಗ ಏನ್ ವಿಷಯ ಮಗ? ಹೇಳ್ತೀನಿ ಬಾಮ್ಮ. ಸರಿ, ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಬರ ನೀನು. ಏನಿರ್ಬೋದು? ಆದಿ ನಿನ್ನೆ ಭಾಗ್ಯಂಗೆ ತನ್ನ ಪ್ರೀತಿ ವಿಷಯ ಹೇಳ್ಕೊಂಡಲ್ಲ, ಆ ವಿಷಯದ ಬಗ್ಗೆ ಏನಾದ್ರೂ ಮಾತಾಡೋಕ್ ಬಂದ್ರ ಇವರು? ಅದೇ ಹೀಗೆ ನಿನ್ನೆ ನೀವಿಬ್ರು ಏನ್ ಮಾತಾಡ್ಕೊಂಡು? ಭಾಗ್ಯ, ನೀನೇ ಹೇಳು. ನೀನು ಆದಿಗೆ ಫ್ರೆಂಡ್ ತಾನೆ? ಹಾಗಿದ್ಮೇಲೆ ನಿನ್ನ ಮಾತನ್ನ ಇವನು ತುಂಬಾ ಚೆನ್ನಾಗಿ ಕೇಳ್ತಾನೆ. ಅದಕ್ಕೆ ಓಪನ್ ಆಗಿ ಕೇಳ್ತಾ ಇದ್ದೀನಿ. ನಿನಗೆ ಆದಿ ಮದುವೆ ಬಗ್ಗೆ ಅಭಿಪ್ರಾಯ ಏನು? ಮಗ ಈಗ ಇದ್ದಕ್ಕಿದ್ದ ಹಾಗೆ ಕೇಳಿದ್ರೆ ನಾನು ಏನು ಅಂತ ಹೇಳಿ? ನಾನೇನಮ್ಮ ಕೇಳಿದೆ? ಆದಿ ಮದುವೆ ಬಗ್ಗೆ ಅಭಿಪ್ರಾಯ ಕೇಳಿದೆ. ನಾನು ಅವತ್ತೇ ನಿನಗೆ ಹೇಳಿದ್ದೆ ಅಲ್ವಾ, ಆದಿ ನಿನ್ನ ಮಾತನ್ನ ಚೆನ್ನಾಗಿ ಕೇಳ್ತಾನೆ ಅಂತ. ಅದಕ್ಕೆ ನಿನ್ನ ಹತ್ರನೇ ಅವನ ಮದುವೆ ವಿಷಯ ಮಾತಾಡ್ಸೋಣ ಅಂತ ಹೇಳಿದ್ದೆ. ಅದೇನು ಹೇಳ್ತಾನೋ ಅದನ್ನ ಕೇಳ್ಬಿಟ್ಟು ನನಗೆ ಹೇಳು ಅಂತಲೂ ಹೇಳಿದ್ದೆ. ಇಲ್ಲ ಮಾವ, ಅದು ನನಗ್ ಗೊತ್ತಮ್ಮ, ನಿನಗೆ ಉತ್ತರ ಚೆನ್ನಾಗಿ ಗೊತ್ತು ಅಂತ. ನೀನಿನ್ನೂ ಏನು ಹೇಳೋದಕ್ಕೆ ಶುರುನೇ ಮಾಡಿರೋದಿಲ್ಲ. ಅಷ್ಟೊತ್ತಿಗೆ ಸುರ್ಬಿ ಅದು ಇದು ಅಂತ ಶುರು ಹಚ್ಕೊಂಡಿರ್ತಾನೆ. ಅದಕ್ಕೆ ಈಗಲೇ ಮಾತಾಡೋಣ ಅಂತ ನೀವಿಬ್ಬರನ್ನು ಕರ್ಕೊಂಡು ಬಂದೆ. ಅದೇ ಭಾಗ್ಯ ನಿನ್ ಫ್ರೆಂಡು ತಾನೆ, ಅವಳು ಹೇಳಿದ್ದನ್ನ ನೀನ್ ಕೇಳ್ತಿ ತಾನೆ? ಭಾಗ್ಯ, ನೀನ್ ಹೇಳಮ್ಮ, ಈಗಲೇ ಹೇಳು, ಮದುವೆಗೆ ಒಪ್ಕೊಳ್ಳೋದು. ಮಾವ ಅದೂ ಇಲ್ಲ ಇದೂ ಇಲ್ಲ, ಹೇಳು. ನಿನ್ ಫ್ರೆಂಡು ಚೆನ್ನಾಗಿರ್ಬೇಕು ಅಂತ ನೀನು ಹೇಳು. ಅಲ್ಲಪ್ಪ, ಏನಿದು? ಅವ್ರಿಗೆ ಯಾಕೆ ಹೇಳು ಹೇಳು ಅಂತ ಫೋರ್ಸ್ ಮಾಡ್ತಾ ಇದ್ದೀರಾ? ಇನ್ನೇನಪ್ಪ ಮಾಡ್ಲಿ? ಅಪ್ಪ, ನೀವು ಇವ್ರ ಕೈಲಿ ಎಷ್ಟು ಫೋರ್ಸ್ ಮಾಡಿ ಹೇಳಿಸಿದ್ರು ಅಷ್ಟೇ, ನಾನು ಊಟ್ಪಟ್ಟಲ್ಲೇ ಮದ್ವೆ ಆಗಲ್ಲ. ಸರಿ, ಇನ್ಯಾವತ್ ಮದ್ವೆ ಆಗ್ಬೇಕು ಅಂತ ಇದ್ದೀಯಾ? ನನ್ನ ಪ್ರೀತಿ ಸಕ್ಸಸ್ ಆದಾಗ. ಪ್ರೀತಿನ? ಹೌದಪ್ಪ, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅದು ಸಕ್ಸಸ್ ಆದ್ರೆ ಮದ್ವೆ, ಇಲ್ಲ ಅಂದ್ರೆ ಇಲ್ಲ. ಛೇ, ತನ್ನಿ ಪಾಪ ಪ್ರೀತಿಯಿಂದ ಕಾಲ್ ಮಾಡಿದ್ಲು, ಆದರೆ ಅವಳ ಹತ್ರ ಮಾತಾಡೋಕ್ಕೆ ಆಗ್ತಿಲ್ಲ. ಈ ಪೊಲೀಸ್ನವ್ರು ಬೇರೆ ಫೋನು ಕೊಡ್ತಿಲ್ಲ, ಈ ಶ್ರೇಷ್ಠನು ಲಾಯರ್ನೂ ಕರ್ಕೊಂಡು ಬರೋ ಥರ ಕಾಣಿಸ್ತಿಲ್ಲ. ಅವನಿಗೆ 4 ಉಗ್ದು ಲಾಯರ್ನ ಬೇಗ ಕರ್ಕೊಂಡು ಬಾ ಅಂತ ಹೇಳೋಣ ಅಂತಂದ್ರೆ ಫೋನ್ ಕೂಡ ಇಲ್ಲ. ಛೇ, ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಏನಾಯ್ತು? ಅವಾಗಿಂದ ನೋಡ್ತಾ ಇದ್ದೀನಿ,
ಒಳ್ಳೆ ಬಾಲ ಸುಟ್ಟು ಬೆಕ್ಕಿನಂಗೆ ಒದ್ದಾಡ್ತಾ ಇದೆಯಲ್ಲ. ನನಗಾಗಿದ್ದು ನಿನಗೂ ಆಗಿದ್ದರೆ ನಿನ್ಗೆ ಗೊತ್ತಾಗಿರೋದು. ಅಂಥದ್ದೇನಾಯ್ತು ಅಂತ ಹೇಳು, ದಾರಿ ಹುಡುಕ್ ಕೊಡ್ತೀನಿ. ಓ ಇಗ್ನೋರೆನ್ಸಾ? ಏನೋ ಒದ್ದಾಡ್ತಿದ್ಯಾ, ಸಹಾಯ ಮಾಡೋಣ ಅಂತ ಅನ್ಕೊಂಡಪ್ಪ. ನನ್ನೇ ಇಗ್ನೋರ್ ಮಾಡ್ತಾ ಇದೀಯಾ? ಮಾಡು ಮಾಡು. ನೋಡು, ನಿನಗೆ ಕೊನೆಗಾಗೋದು ನಾನೇ. ಇವಾಗ ನೀನು ಇಗ್ನೋರ್ ಮಾಡಿ ಆಮೇಲೆ ಬಂದು ನನ್ನ ಹತ್ರ ಸಹಾಯ ಕೇಳಿದ್ರೆ ನೀನ್ ದಮ್ಮಯ್ಯ ಅಂದ್ರೆ ನಿನಗೆ ನಾನು ಸಹಾಯ ಮಾಡಲ್ಲ. ಹೇಳ್ತೀನಿ ಏನು ಅಂತ ಹೇಳ್ತೀನಿ. ಏನಿಲ್ಲ, ನನ್ನ ಹೆಂಡತಿಗೆ ಫೋನ್ ಮಾಡ್ಬಿಟ್ಟು ನನ್ನ ಇಲ್ಲಿಂದ ಬಿಡ್ಸ್ಕೊಂಡು ಹೋಗು ಅಂತ ಹೇಳ್ಬೇಕಾಗಿತ್ತು ಅಷ್ಟೇ. ಅಷ್ಟೇ ತಾನೇ? ಅದಕ್ಕೆ ಫೋನ್ ಮಾಡಿ ಹೇಳು. ಹೆಂಗ್ ಫೋನ್ ಮಾಡ್ಲಿ? ಪೊಲೀಸ್ ಅವ್ರು ಕಿತ್ತಿಟ್ಕೊಂಡಿದಾರಲ್ಲ ಅಲ್ಲಿ. ಅದಕ್ಕೆ ಹೇಳೋದು, ನಮ್ಮಂತವ್ರ ಹತ್ರ ಸಹಾಯ ಕೇಳಬೇಕು ಅಂತ. ನನ್ನ ಹತ್ರ ಎಲ್ಲ ವ್ಯವಸ್ಥೆ ಇದೆ. ಅಲ್ಲ ಫೋನ್ ಮೆತ್ತಗೆ ಮಾತಾಡು. ತಗೋ ಮಾತಾಡು. ಸಾರಿ ಫೋನ್. ಆದ್ರೆ ಒಂದು ಕಂಡೀಷನ್ ಇದೆ. ಈ ಫೋನ್ ಏನಾದ್ರು ಪೊಲೀಸ್ ಅವ್ರ ಸಿಗಾಕೊಂಡ್ರೆ ನೀನ್ ನನಗೆ 30,000 ರೂಪಾಯಿ ಕೊಡ್ಬೇಕು. 30,000ನ? ಏನ್ ಹೇಳ್ತಿದ್ಯಾ? ಅದೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಬೇಡವಾ? 30,000ದಲ್ಲಿ ಈ ತರ ಡಬ್ಬ ಫೋನು ಒಂದು 10 ತಗೋಬಹುದು. ಹಾಗಾದ್ರೆ ಅದ್ರಲ್ಲೇ ನಿನ್ನ ಹೆಂಡತಿ ಜೊತೆ ಮಾತಾಡ್ಕೋ. ಇದ್ಯಾಕೆ? ಇಲ್ಲ ಸರ್, ಸಾರಿ ಪ್ಲೀಸ್ ಒಂದೇ ಒಂದು ಕಾಲ್ ಮಾಡ್ಬಿಡ್ತೀನಿ. ಹೋಗ. ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾಲ್ ಮಾಡ್ಬೇಕು ಪ್ಲೀಸ್. ತುಂಬಾ ಇಂಪಾರ್ಟೆಂಟ್ ತಾನೆ? ಮತ್ತೆ ನನ್ನ ಕಂಡೀಷನ್ ಒಪ್ಕೋ. ಸರಿ ಆಯ್ತು, ನಿನ್ ಕಂಡೀಷನ್ ಒಪ್ಕೋತೀನಿ. ಸೀಸ್ ಆದ್ರೆ 30,000 ರೂಪಾಯಿ ಕೊಡ್ತೀನಿ. ಹಾಗ್ ಬಾ ದಾರಿಗೆ. ತಗೋ ಮಾತಾಡು. ಸರ್, ತಾಂಡವನ್ನ ನೋಡ್ಬೇಕಿತ್ತು. ಹೋಗಿ. ಏ ತಾಂಡವ್, ಇರೋ ಪ್ರಾಬ್ಲಮ್ ಸಾಲ್ದು ಅಂತ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ? ಯಾಕೆ ನಾನೇನ್ ಮಾಡ್ದೆ? ಏನ್ ಮಾಡ್ದ? ಅವ್ನ್ ಯಾರೋ ಹೊರಗಡೆ 30,000 ಕೊಡು, ಇಲ್ಲಾಂದ್ರೆ ಕಾರ್ ಗ್ಲಾಸ್ ಹೊಡ್ದಾಕ್ತೀನಿ ಅಂತ ಕೂತಿದ್ದಾನೆ. ಕೇಳಿದ್ರೆ ಏನೋ ಅವ್ನ್ ಫ್ರೆಂಡ್ ಫೋನು ಸೀಸ್ ಆಗೋ ತರ ಮಾಡಿದ್ಯಂತೆ ನೀನು. ಯಾಕೆ ತಾಂಡವ್ ಹೀಗ್ ಮಾಡ್ದೆ? ಹೀಗೆಲ್ಲ ಮಾಡ್ದೆ ಇನ್ನೇನ್ ಮಾಡ್ಲಿ ಶ್ರೇಷ್ಠ? ನಾನು ಇಲ್ಲಿ ಬಂದಾಗ್ಲಿಂದ ನಾನು ಬದುಕಿದೀನ ಸತ್ತಿದ್ದೀನ ಅಂತ ಏನಾದ್ರೂ ಕೇಳಿದ್ಯಾ ನೀನು? ನೀನು ಕನೆಕ್ಟ್ ಆಗ್ಬೇಕು ಅಂತ ಟ್ರೈ ಮಾಡಿ ಸಾಯ್ತಿದ್ದೆ. ಏನ್ ಮಾಡೋದು? ಅದಕ್ಕೆ ಇವನ ಹತ್ರ ಫೋನ್ ತಗೊಂಡಿದ್ದೆ. ಅಲ್ಲ, ನಾನು ಅರೆಸ್ಟ್ ಆಗಿ ಎಷ್ಟೊತ್ತಾಗಿದೆ. ನನ್ನ ಬಿಡ್ಸ್ಕೊಂಡು ಹೋಗ್ಬೇಕು, ಬೇಗ ಬರ್ಬೇಕು ಅಂತ ಅನ್ಸ್ಲೇ ಇಲ್ವಾ ನಿನ್ಗೆ? ಅಲ್ಲ, ಬರುವಾಗ ಅಟ್ಲೀಸ್ಟ್ ನೀನ್ ಬೇಲ್ ತಗೊಂಡ್ ಬರ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ಹೋದ್ರೆ ಕೈ ಬೀಸ್ಕೊಂಡ್ ಬಂದಿದ್ಯಾ? ತಾಂಡವ್ ಪ್ಲೀಸ್, ನಾನ್ ಹೇಳೋದ್ನ ಪೇಷನ್ಸ್ ಅಲ್ಲಿ ಕೇಳು. ಸುಮ್ನೆ ಕೂಗಾಡ್ಬೇಡ. ಸದ್ಯದ ಮಟ್ಟಿಗೆ ನೀನ್ ಒಳಗಡೆ ಇರೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ. ನೀನ್ ಒಳಗಡೆ ಇದ್ರೆ ನನ್ ಗೇಮ್ಗೆ ಇನ್ನೂ ಅಡ್ವಾಂಟೇಜ್. ವಾಟ್ ಗೇಮಾ? ಗೇಮು ಬೇಡ, ಏನು ಬೇಡ. ಸುಮ್ನೆ ನನ್ನ ಇಲ್ಲಿಂದ ಬಿಡ್ಸ್ಕೊಂಡು ಹೋಗು, ಬೇಲ್ ತಗೊಂಡ್ ಬಾ. ತಾಂಡವ್ ಪ್ಲೀಸ್, ಸ್ವಲ್ಪ ಪೇಷನ್ಸ್ ಇಂದ ಇರು. ಈ ಶ್ರೇಷ್ಠ ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ತಾನೇ ಮಾಡೋದು. ಹೌದು, ನನ್ನ ಒಳ್ಳೇದಕ್ಕೆ ಒಳ್ಳೆ ಕೆಲ್ಸಗಳೇ ಮಾಡ್ತೀಯ ನೀನು. ನೀನ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಎಲ್ ಬಂದ್ ಸೇರಿದೀನಿ ನೋಡು. ತಾಂಡವ್ ಪ್ಲೀಸ್ ಪೇಷನ್ಸ್ ಇಂದ ಇರು. ಇವಾಗ ಹಾಕೊಂಡಿರೋ ಪ್ಲಾನ್ ಪಕ್ಕ ವರ್ಕ್ ಆಗುತ್ತೆ. ಆಗುತ್ತೆ. ಇವಾಗ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ, ನಿಮ್ ಪ್ಲಾನ್ ಸಕ್ಕದಾಗ ವರ್ಕ್ ಆಗುತ್ತೆ. ಅದೇವ್ರೆ, ಏನ್ ಹೇಳಕ್ ಬಂದ್ರಿ? ಏನೇ ಹೇಳೋದಿದ್ರು ನೇರವಾಗಿ ಹೇಳ್ಬಿಡಿ. ಏನಾದ್ರೂ ಕೇಳಕ್ ಬಂದ್ರಾ? ಭಾಗ್ಯ, ನಾನ್ ಕೇಳಿದ ಪ್ರಶ್ನೆಗೆ ನಿನ್ ಉತ್ತರ ಏನು ಅಂತ ಕೇಳಕ್ ಬಂದ್ರಾ? ಇಲ್ಲ, ಹಾಗೇನೂ ಇಲ್ಲ ಭಾಗ್ಯ. ತಾಂಡವ್ ಅರೆಸ್ಟ್ ಆಗೋಕೆ ನಾನ್ ಕಾರಣ ಅಲ್ಲ, ಅಪ್ಪನೇ ಮಾಡಿದ್ದು. ನೀವೇನು ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಳ್ಳೋದೆಲ್ಲ ಏನೂ ಇಲ್ಲ. ಇದ್ಯಾಕೆ ಈ ತರ ಹೊಸದಾಗಿ ಕೇಳ್ತಿದ್ದೀರಿ? ನಾನೇನು ತಪ್ಪು ತಿಳ್ಕೊಂಡಿಲ್ಲ ಬಿಡಿ. ಭಾಗ್ಯ,
ನೀವಿನ್ನೂ ಏನು ನೋಡಿ ಆದಿಯವ್ರೆ, ನಿನ್ನೆ ಆಗಿದ್ದನ್ನ ಮರ್ತು ಬಿಡಿ, ನಾನು ಮರ್ತು ಬಿಡ್ತೀನಿ. ಕಾಮತ್ ಮಾವ ಹೇಳಿದ್ ಒಂದೇ ಒಂದ್ ಕಾರಣಕ್ಕೆ ಹಿಂಸೆ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಡಿ. ಅಲ್ಲ ಭಾಗ್ಯ, ಎಲ್ಲಾನು ಮರ್ತ್ಬಿಡು ಅಂತಂತಂದ್ರೆ ಏನ್ ಅರ್ಥ? ಏನ್ ಅರ್ಥ ಅಂದ್ರೆ ಏನ್ ಹೇಳಿ? ಭಾಗ್ಯ, ನನ್ ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳ್ಕೊಂಡೆ ಅಂದ್ ಮಾತ್ರಕ್ಕೆ ನೀವು ಫ್ರೆಂಡ್ ಅಲ್ಲ ಅಂತ ಆಗಲ್ಲ ಅಲ್ಲ. ಯಾವತ್ತಿದ್ರು ಫ್ರೆಂಡ್ಶಿಪ್ ಅನ್ನೋದು ಮೊದಲನೇ ಹಂತ, ಪ್ರೀತಿ ಎರಡನೇ ಹಂತ. ನಾನದನ್ನ ಎರಡನೇ ಹಂತಕ್ಕೆ ತಗೊಂಡು ಹೋದೆ. ನೀವು ಭಾಗ್ಯ ಭಾಗ್ಯ ಅವ್ರೆ, ನಾನೇನಾದ್ರೂ ಇವ್ರಿಗೆ ಹಿಂಸೆ ಮಾಡ್ತಿದ್ದೀನಾ? ಏನ್ ಶ್ರೇಷ್ಠ, ಬಾರಿ ಗುರ್ರಂತ ಇದೀಯಾ? ಇನ್ನೊಬ್ರ ಮನೆ ಹಾಳ್ ಮಾಡಿ ಹೇಗ್ ನೆಮ್ಮದಿಯಾಗಿರ್ತಾಳೆ ಹೇಳು? ನಿಮ್ ಕೆಲಸ ನೀವ್ ನೋಡ್ಕೊಳ್ರಿ. ಹೌದು, ತಾಂಡವೆಲ್ಲಿ? ಅವನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿಯಾ? ಹಾ, ಮಾಡಿರ್ತಾಳೆ ಅಂತವಳೆ ಇವಳು. ಎಲ್ರಿಗೂ ನಮ್ಮೇಲೆ ಕಣ್ಣು. ನಾವ್ ಏನ್ ಮಾಡಿದ್ರು ಪ್ರಾಬ್ಲಮ್ ಈಡೇರ್ಸ್ಗೆ. ಇದೆಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಹುಡುಕ್ಬೇಕು. ನೋಡಿ ಸರ್, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಕಂಪನಿ ಶೇರ್ ಕೇಸ್ ನ ಇನ್ನೂ ಸ್ಟ್ರಾಂಗ್ ಮಾಡಿ. ನಮಗ್ ಬರ್ಬೇಕಾಗಿರೋ ಕಾಂಪೋಸಿಷನ್ ಬರ್ಲೇಬೇಕು. ತಾಂಡವ್ ಕೂಡ ಅರೆಸ್ಟ್ ಆಗಿದ್ದಾನೆ. ನಮಗ್ ಬರ್ಬೇಕಾಗಿರೋ ದುಡ್ಡನ್ನ ಬೇಗ ಬರೋ ತರ ಮಾಡಿ. ಪ್ಲೀಸ್ ಡೂ ಇಟ್ ಫಾಸ್ಟ್.